ಇವತ್ತು ನೋಡಿ ನಮ್ಮ ತುಮಕೂರು ಜಿಲ್ಲೆ ಸಿರಾ ತಾಲೂಕಿನಲ್ಲಿ ನೋಡಿ ಇವತ್ತು ರಾಷ್ಟ್ರೀಯ ಹೆದ್ದಾರಿ NH4 ಇದೆ. ಅದ್ರ ಪಕ್ಕದಲ್ಲೇ ಒಂದು ಹೂವಿನ ತೋಟ. ಏನು ಹೂವಣ್ಣ ಇದು? ಕಾಡ್ಮೊಗ್ಗು. ನೋಡಿ ಇದು ಕಾಡ್ಮೊಗ್ಗು ಅನ್ನೋ ಒಂದು ಹೂವಿನ ತೋಟ. ನೋಡಿ ಇಲ್ಲಿ ಹೂವನ್ನ ಕೀಳ್ತಾ ಇದ್ದಾರೆ. ಇದು ಏನಕ್ಕೆ ಬಳಕೆ ಆಗ್ತದೆ ಇವ್ರೆ? ಇದು ಆರಕ್ಕೆ ಮತ್ತೆ ಮೊಗ್ಗಿನ ಜಡೆ. ಆರಕ್ಕೆ ಮತ್ತು ಈ ಮದುವೆಗಳೆಲ್ಲ ಮೊಗ್ಗಿನ ಜಡೆ ಮಾಡ್ತಾರಲ್ಲ ಅದಕ್ಕೆ ಹಾಕ್ತಾರಂತೆ. ನೋಡಿ ಈ ಒಂದು ಹೂವನ್ನ ನಮ್ಮ ಬೆಂಗಳೂರು ಮದುವೆ ಸಮಾರಂಭಗಳಲ್ಲಿ ಮೊಗ್ಗಿನ ಹಿಂದ್ಗಡೆ ಮಹಿಳೆಯರಿಗೆ ಜಡೆ ಹಾರ ಅಂತದಕ್ಕೆ ಬಳಸ್ತಾರಂತೆ. ಇದಕ್ಕೆ ಬಹಳ ಬೇಡಿಕೆ ಇದೆಯಾ? ಬಹಳ ಬೇಡಿಕೆ ಇದೆ ಮಾರ್ಕೆಟ್ ಅಲ್ಲಿ. ಇದು ಎಷ್ಟು ತಿಂಗಳಿಗೊಮ್ಮೆ ಆಗತ್ತೆ ಇದು? ಇದು ಇಟ್ಟು 1 ವರ್ಷಕ್ಕೆ ಬರುತ್ತೆ. ಇದು ಇಟ್ಟಿ ಈ ಒಂದು ಗಿಡವನ್ನ ಹಾಕಿ 1 ವರ್ಷಕ್ಕೆ ಬರ್ತದಾ? ಈ ಗಿಡ ಆಗ್ಲಿಕ್ಕೆ ಎಷ್ಟು ವರ್ಷ ಬೇಕು? ಇದು ಎಷ್ಟು ವರ್ಷ ತನಕ ಇರ್ತದೆ ಈ ಗಿಡ? ಇದು ನಾವಾಗ ಕಿತ್ತಾಕವರೆಗೂ ಹೋಗಲ್ಲ. ಕಿತ್ತಾಕಳಕ್ ಹೋಗಲ್ಲ. ಏನಾದ್ರೂ ಬಿಸಿಲು ಜಾಸ್ತಿ ಆದಾಗ ಗಿಡ ಕೆಂಪಗಾಗಿ ಹೋಗ್ತದೆ. ಅಂದ್ರೆ 5 ವರ್ಷ ಈ ಗಿಡ ಹಿಂಗೆ ಇರ್ತದೆ ಅಲ್ವಾ? ನಿಮ್ ಹೆಸರೇನಣ್ಣ? ಜಯಂತ್. ನೋಡಿ ಜಯಂತ್ ಅಂತೇಳಿ ಬಹಳ ಖುಷಿ ಆಯ್ತು. ಡಿಪ್ಲೊಮಾ ಮಾಡಿದಾರಂತೆ, ಮುಂದೆ BE ಮಾಡ್ಬೇಕಂತೆ. ಆದ್ರೆ ಇವತ್ತು ಈ ಒಂದು ತೋಟವನ್ನ ಬೆಳೆಸಲಿಕ್ಕೆ ಅವರ ಪಾಲಕರೊಂದಿಗೆ ಬಹಳ ಇಂಟ್ರೆಸ್ಟ್ ಆಗಿ ಈ ಒಂದು ಕೃಷಿಯಲ್ಲಿ ನಾವು ವಿದ್ಯಾವಂತರಾದ್ರೂ ಕೃಷಿಯನ್ನ ನಾವು ಬಿಡಬಾರ್ದು, ಈ ಒಂದು ತೋಟದಲ್ಲಿ ಬೆಳೆಯುವಂತ ಹೂವನ್ನ ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗ್ಬೇಕು ಅನ್ನೋ ಆಸೆಯಿಂದ ನೀವು ಇದು ಯಾವಾಗ್ಲೂ ಮಾಡ್ತಾ ಇರ್ತೀರಾ? ಕಾಲೇಜು ಬಿಟ್ಟು ಬಂದಾಗೆಲ್ಲ ಮಾಡ್ತೀರಿ? ಸೂಪರ್. ನೋಡಿ ಎಷ್ಟು ಚಂದವಾಗಿ ತೋಟ. ಇಲ್ಲಿ ಎಲ್ಲ ಈ ಒಂದು ಮೊಗ್ಗಿನ ಗಿಡದ ತೋಟ. ಯಜಮಾನ್ರೆ ಎಲ್ಲ ನೀವು ಎಲ್ಲ ನೀರ್ ಹಾಕೋದೆಲ್ಲ ನೀವೇನಾ ನೋಡ್ಕೊಳ್ಳೋದು? ಎಲ್ಲ ನೋಡ್ಕೊಳ್ಳೋದು. ನೋಡಿ ಯಜಮಾನ್ರು ಸಹ ನೋಡಿ ಇಲ್ಲಿ ಈ ಮೊಗ್ಗಿನ ಗಿಡವನ್ನ ಹೂವನ್ನ ಕೀಳ್ತಾ ಇದ್ದಾರೆ. ಇದು ಈ ಮದುವೆ ಸಮಾರಂಭಗಳಿಗೆಲ್ಲ ಬಹಳ ಬೇಡಿಕೆ ಇದೆ ಅಲ್ಲ? ಬಹಳ ಈಗ ಬೆಳಿಗ್ಗೆ ಸಂಜೆ ತನಕನೂ ಮಾಡ್ತೀರಾ ಇದು ಕೆಲಸ? ಬಹಳ ಖುಷಿ ಆಯ್ತು ನೋಡಿ. ಈ ಭಾಗದಲ್ಲಿ ಈ ರೀತಿಯ ಒಂದು ಕೃಷಿ ಚಟುವಟಿಕೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ತರದ ಮೊಗ್ಗಿನ ಹೂವಿನ ತೋಟ ಬಹಳ ನೋಡ್ಲಿಕ್ಕೂ ಬಹಳ ಸುಂದರ ಆಗಿದೆ. ಬಹಳ ನಿಜವಾಗ್ಲೂ ಬಹಳ ಒಂದು ಅದ್ಭುತವಾದ ಒಂದು ತೋಟ. ನಿಜವಾಗ್ಲೂ ನನಗೂ ಈ ಒಂದು ಸಂದರ್ಭದಲ್ಲಿ ಹಂಚ್ಕೊಳ್ಬೇಕು ಅನಿಸ್ತು. ನಮಸ್ಕಾರ.